ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಹಿರಿಯೂರಿನ ವಿಧಾನಸಭಾ ಚುನಾವಣೆ ಅಕಾಲಿಕವಾಗಿ ಏನು ಸುಧಾಕರ್ ಅವರ ಮರಣದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ಅಭಿಪ್ರಾಯ ಪಡೆಯತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕರೆದಿದ್ದೇನೆ. ಇದು ಒಂದು ಭಾಗ ಹಿರಿಯೂರಿನ ವಿಷಯ. ಆದರೆ ಒಂದು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ನಾನು ಮಾಡ್ತಕ್ಕಂಥದ್ದು, ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ. ಇದು ಮುಂದಿನ ದಿನಗಳು ಯಾವ ರೀತಿ ಆಗ್ಬೋದು ಅಂತ ಪರೀಕ್ಷೆ ಮಾಡಲಿಕ್ಕೆ ಆಗ್ತಂಥದ್ದು. ಅದು ನನ್ನ ಪಕ್ಷ ಯಾವ ರೀತಿಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಒಂದು ಧೈರ್ಯವಾದಂಥ ನಿರ್ಣಯಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಅಭ್ಯರ್ಥಿ ಹಾಕಿದ್ದೆ. 2 ಸಭೆ ಮಾಡಿದ್ದೆ. ಎಲ್ಲ ಶಾಸಕರುಗಳು ಸಭೆಯಲ್ಲಿ ಇಲ್ಲ ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ಹಠ ಮಾಡಿದಂಥದ್ದು ಎಲ್ಲರೂ. ಅವರ ಎಲ್ಲರ ಅಭಿಪ್ರಾಯದ ಮೇರೆಗೆ ಹಾಕಿದ್ದೆ. ಈಗ ನೆನ್ನೆನೂ ಸಭೆ ಕರೆದಿದ್ದೆ. 17 ಶಾಸಕರು ನೆನ್ನೆ ಸಭೆಯಲ್ಲಿ ಭಾಗವಹಿಸಿದರು, ಎಕ್ಸೆಪ್ಟ್ ಜಿ ಟಿ ದೇವೇಗೌಡರು. ಎಲ್ಲರೂ ಸಹ ಅವರವ್ರದ್ದೇ ಆದಂಥ ಇದನ್ನು ಏನು ಕೊಟ್ಟಿದ್ದಾರೆ. ಒಂದು ನಾನು ವಿಶೇಷವಾಗಿ ಮನವಿ ಮಾಡೋದು, ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಿಂದ BJP ಮತ್ತು JDSನ ಮೈತ್ರಿ ಎಲ್ಲ ಒಂದು ಕಡೆ ಬಿರುಕು ಬಿಡ್ಬೋದು ಅಂತಕ್ಕಂಥ ಒಂದು ವಿಶ್ಲೇಷಣೆಗಳೇನಿದೆ, ಆ ಒಂದು ವಿಶ್ಲೇಷಣೆಗಳಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ BJP ಮತ್ತು JDSನ ಮೈತ್ರಿನಲ್ಲಿ ಯಾವುದೇ ರೀತಿಯ ಬಿರುಕನ್ನು ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಈಗ ನಾನು ಅಭ್ಯರ್ಥಿ ನಿಲ್ಲಿಸಬೇಕಾದ್ರೂ BJPಯ ಹೆಚ್ಚುವರಿ ಮತಗಳ ಬಗ್ಗೆ ವಿಜೇಂದ್ರ ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಂದ ಅಶೋಕ್ ಅವ್ರಿಗೂ ಮಾತಾಡಿದ್ದೆ, BJPಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೆ. ಅವರೆಲ್ಲರೂ ಸಹಮತವೂ ಇತ್ತು. ಅದರಿಂದ ಇಲ್ಲಿ ಈಗೇನು ನಡೆದಿರ್ತಕ್ಕಂಥ ಘಟನೆ ಇದೆ, ಇದು ಒಂದು ನಾನು ಹೇಳ್ತಕ್ಕಂಥದ್ದು, ಕಳೆದ 3 ವರ್ಷದಿಂದ ಶಾಸಕರುಗಳು ಅವರವರ ಕ್ಷೇತ್ರಗಳಲ್ಲಿ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡಲಿಕ್ಕಾಗಿಲ್ಲ. ಜನತೆಯ ನಿರೀಕ್ಷೆಗೆ ಪ್ರತಿಯೊಂದು ಕಡೆ ಕಾರ್ಯಕರ್ತರು ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಎತ್ತಕ್ಕಂಥದ್ದು ನೋಡಿದ್ದೇನೆ. ಅದು JDS ಪಕ್ಷ ಇಲ್ಲ BJP ಪಕ್ಷದ ಅಷ್ಟೇ ಶಾಸಕರ ಪರಿಸ್ಥಿತಿ ಅಲ್ಲ, ಕಾಂಗ್ರೆಸ್ನ ಶಾಸಕರು ಪರಿಸ್ಥಿತಿನೇ ಹಲವಾರು ಜನಕ್ಕಿದೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳೇನಿದೆ, ಅಸಮಾಧಾನ ಏನಿದೆ, ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ, ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂಥ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. ಏಕೆಂದರೆ ನಮಗೆ ಇದ್ದಂಥದ್ದೇ ನಮ್ಮ 18 ಮತದಲ್ಲಿ 1 ಮತ ಆಲ್ರೆಡಿ ಹೊರಗಿದ್ದರು, 17 ಪ್ಲಸ್ BJPಯ ಹೆಚ್ಚುವರಿ ಮತಗಳು 6 ಮತಗಳು, ಅದು ಬರ್ಬೋದು ಅಂತಕ್ಕಂಥ ಏನಿಲ್ಲ. ಅದ್ರ ಜೊತೆಗೆ 30 ಓಟ್ ಅವ್ರು ಹಾಕೊಂಡ ಮೇಲೆ 4 ಮತ ನಮಗೆ ಬರ್ತಿತ್ತು. ಅದಾದ ಮೇಲೆ 30 ಓಟಿನ ಒಂದು ಟ್ರಾನ್ಸ್ಫರ್ ಏನಿದೆ ಅದ್ರ ಪ್ರಕಾರ ಇನ್ನೊಂದು 4 ಮತ ಬರ್ತಿತ್ತು. 8 ಮತಗಳು ಅಂದರೆ 17 ಪ್ಲಸ್ 8 25 26 ನಿಲ್ತಿದ್ದೋ ನಾವು. ಅದು ನನಗೆ ಗೊತ್ತಿತ್ತದು. ಆದರೆ ಈಗಿನ ಒಂದು ಸಮಯದಲ್ಲಿ ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ, ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ, ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ, ಏಕೆಂದರೆ ಇನ್ನು 2 ವರ್ಷಕ್ಕೆ ಚುನಾವಣೆ, ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವರು ಶಾಸಕರುಗಳು 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ
ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು. ಆದರೆ ಇದು ಬಿ ಜೆ ಪಿ ಜೆ ಡಿ ಎಸ್ಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕೆಂದರೆ ಅದು ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಇದು ಬಿ ಜೆ ಪಿ ಜೆ ಡಿ ಎಸ್ನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ದರೆ ಅವ್ರು ಮುಂದೆ ಏನಾಗ್ತಾರೆ ಅಂತ ಗೊತ್ತು. ಈ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. 2017 ಯಾವೊಂದು ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 7-8 ಶಾಸಕರು ಕ್ರಾಸ್ ಔಟ್ ಮಾಡಿದ್ರು, ಕಾಂಗ್ರೆಸ್ಸಿಗೆ ಮತ ಕೊಟ್ಟರು. ರಾಜ್ಯಸಭೆಗೆ ಚುನಾವಣೆ ಆದಾಗ ಏನಾಯಿತು, ಕಾಂಗ್ರೆಸ್ಸು 78-79ಕ್ಕೂ ಬಂದಿದೆ, ಸೋತರು. ಎಕ್ಸೆಪ್ಟ್ ಒಬ್ಬರು ಇಬ್ಬರು ಬಿಟ್ಟರೆ ಎಲ್ಲ ಸೋತರು. ಅದರಿಂದ ಈಗಿನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು ಬಿ ಜೆ ಪಿ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆಯ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇವತ್ತು ಬಿ ಜೆ ಪಿ ಪಕ್ಷದಿಂದ ಯಾವೊಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ, ಸಿ ಟಿ ರವಿಯವರ ನಾಯಕತ್ವದಲ್ಲಿ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 17 ಜನ. ಅದರಿಂದ ಇದನ್ನು ಮುಂದಕ್ಕಿನ್ನೂ ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂಥ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ಯಾಕೆಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಚೇರಿನಲ್ಲಿ 10 ರೂಪಾಯಿ ಯಾರಾದರೂ ಲಂಚ ಕೇಳಿದ್ರು ಅದೇನೋ ಫೋನ್ಗಳು ಇಡ್ತಾರಂತೆ, ಇಮ್ಮಿಡಿಯೇಟಾಗಿ ಆ ಫೋನಿಗೆ ಬರಬೇಕಂತ ಮೆಸೇಜ್. ಅದು ಎಲ್ಲಿ ಫೋನ್ ಇಡ್ತಾರೋ ಗೊತ್ತಿಲ್ಲ. ಈ ಚುನಾವಣೆ ನಡೆಸಿದ್ರಲ್ಲ, ಈ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು 10 ರೂಪಾಯಿ ಅಲ್ಲ, ಅದು ಭಾಳ ನಡೆದಿರಬಹುದು. ಅದು ಯಾರಿಗೆ ಕೊಡೋದು ಕಂಪ್ಲೇಂಟು ತನಿಖೆ ಮಾಡಿ ಅಂತ? ಶಾಸಕರಿಗೆ ಹೆಲ್ಪ್ ಆಗಿದೆ ಹಾಂ, ಅಲ್ಲ ಅದರಿಂದ ನನಗೆ ಸಂತೋಷನೇ, ನನಗೇನದೇನು ಇಲ್ಲ. ಕೊನೆ ಕ್ಷಣದಲ್ಲಿ ನಿಮಗೆ ಈಗ ಪಕ್ಷದ್ರೋಹ ಮಾಡಿದವರು ಅಡ್ಡಮತದಾನ ಮಾಡಿ 2028 ಕೊನೆ ಕ್ಷಣದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಏನೇನು ನಿರ್ಧಾರಗಳು ಮಾಡಬೇಕು ಮಾಡ್ತೀವಿ. ಈಗಿನ ಒಂದು ಹಿನ್ನೆಲೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡೆ ಮುಂದಿನ ನಿರ್ಧಾರಗಳು ಮಾಡ್ತೀವಿ.